ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟಾಲಜಿ, ಇಎನ್ಟಿ, ರೆಮಟಾಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಭಕ್ತರ ಜೈಕಾರ, ವಾದ್ಯ ಮೇಳಗಳ ಘೋಷಣೆ, ಶಂಖನಾದದ ಗರ್ಜನೆಯೊಂದಿಗೆ ಮಹಾದಾಸೋಹ ಮೂರ್ತಿ ಶ್ರೀ ಶರಣ ಬಸವೇಶ್ವರರ 202ನೇ ಮಹಾದಾಸೋಹ ಯಾತ್ರೆಯ ನಿಮಿತ್ತ ಶುಕ್ರವಾರ ಉಚ್ಚಾಯಿ ಉತ್ಸವವು ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಇಡಿಯ ಸಂಜೆ ಹೊತ್ತಿನಲ್ಲಿ ಮಹಾದಾಸೋಹದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಉಚ್ಚಾಯಿಗೆ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಚಿಟಕಲ್ಗಿ ವಾದ್ಯ ಮೇಳಗಳು, ಪುರಾಂತರ ಸೇವೆ ಹಾಗೂ ಛತ್ರಿ ಚಾಮರಗಳೊಂದಿಗೆ ಆಗಮಿಸಿ ಶ್ರೀ ಶರಣ ಬಸವೇಶ್ವರರ ಪಲ್ಲಕ್ಕಿಯು ಉಚ್ಚಾಯಿಗೆ ಸುತ್ತು ಹಾಕಿದ ತಕ್ಷಣ ಸಹಸ್ರಾರು ಭಕ್ತರು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ, ಹರ ಹರ ಮಹಾದೇವ್, ಪೂಜ್ಯ ದೊಡ್ಡಪ್ಪ ಅಪ್ಪ ಮಹಾರಾಜ್ ಕಿ ಜೈಕಾರವನ್ನ ಮೊಳಗಿಸಿ ಉಚ್ಚಾಯಿ ಹೇಳಿದರು. ನೆರೆದ ಭಕ್ತರು ಬಾಳೆಹಣ್ಣು ಉತೋತಿ ಎಸೆದು ಭಕ್ತಿ ಸಮರ್ಪಿಸಿದರು. ರಥವನ್ನು ಎಳೆಯುತ್ತದೆ. ಸಾಯಂಕಾಲ 6 ಗಂಟೆಗೆ ಭಕ್ತಾದಿಗಳು, ಸಹಸ್ರಾರು ಭಕ್ತಾದಿಗಳು ಇದಕ್ಕೆ ಇರ್ತಾರೆ. ಎಲ್ಲರೂ ಒಳ್ಳೆಯ ರೀತಿಯಿಂದ ದೇವರ ದರ್ಶನ ಮಾಡಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಶರಣಬಸವೇಶ್ವರ ಸಂಸ್ಥಾನದಿಂದ ಪರಮ ಪೂಜ್ಯ ಅಪ್ಪಾಜಿಯವರು, ಶರಣಬಸಪ್ಪ ಅಪ್ಪಾಜಿಯವರು 8ನೇ ಪೀಠಾಧಿಪತಿಗಳು ಮತ್ತು 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ನೇತೃತ್ವದಲ್ಲಿ ಎಲ್ಲ ಕಾರ್ಯಗಳನ್ನು ಜರುಗಲಿದೆ ಮತ್ತು ಪ್ರಸಾದವನ್ನು ಒಳ್ಳೆಯ ರೀತಿಯಿಂದ ಮಾಡಲಾಗಿದೆ. ಸಂಸ್ಥೆಯಿಂದ ಮಾಡಿದ್ದಾರೆ. ಭಕ್ತಾದಿಗಳು ಶರಣರ ದರ್ಶನ ಪಡೆದು ಪ್ರಸಾದ ಪಡೆದು ಪಾವನರಾಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಬೋದು. ಮತ್ತು ಸಹಸ್ರಾರು ಭಕ್ತಗಳು ಕೆಲವೊಂದು ಎಲ್ಲ 3 ಸ್ಟೇಟ್ದಿಂದ ಜಾಸ್ತಿ ಬರ್ತಾರೆ. ಆದರೂ ಕೂಡ ಕೆಲವೊಬ್ಬರು ನಮ್ಮ ಹಾವೇರಿಯಿಂದ ಮತ್ತು ಕೊಪ್ಪಳ ಜಿಲ್ಲೆಯಿಂದ ಮತ್ತು ರಾಯಚೂರು, ಈ ಕಡೆ ಧಾರವಾಡ ಜಿಲ್ಲೆಯಿಂದ ಕೆಲವೊಬ್ಬರು ಭಕ್ತಗಳು ನಡ್ಕೋತಾ ಬರ್ತಾರೆ, ಬಂದು ದರ್ಶನ ಮಾಡ್ತಾರೆ. ಸುಮಾರು 15 ದಿವಸ ಯುಗಾದಿವರೆಗೂ ಈ ಜಾತ್ರೆಯನ್ನು ನಡೆಯುತ್ತದೆ. ಎಷ್ಟು ಸಾವಿರ ಜನ ಕಲಿಬೋದು? ಲಕ್ಷಾನುಗಟ್ಟಲೆ ಜನ ಇರ್ತಾರೆ. ಅವರು ಸುಮಾರು 5-6 ಲಕ್ಷ ಜನ, ಯಾಕಂದ್ರೆ 15 ದಿವಸ ಟೈಮ್ ಇರುತ್ತೆ. 5 ಫ್ಲೋಟಿಂಗ್ ಕ್ಲಬ್ ಇರ್ತಾರೆ. ಮತ್ತು ಇದು ಒಂದೇ ಧರ್ಮದ ಸೈಮತವಿಲ್ಲ. ಶರಣರು ಎಲ್ಲ ಧರ್ಮದವರು ಬಂದು ಶರಣರು ನಡೀತಾರೆ. ಹೆಚ್ಚು ನಮ್ಮ ಮುಸ್ಲಿಂ ಬಾಂಧವರು ಕೂಡ ಶರಣರಿಗೆ ನಡೀತಾರೆ. ನಮ್ಮದು ಗುಲ್ಬರ್ಗಾದಲ್ಲಿ ಒಂದು ವಿಶೇಷ ಹೇಳಬೇಕಾದ್ರೆ, ನಮ್ಮ ಶರಣರ ಜಾತ್ರೆಯಲ್ಲಿ ಮುಸ್ಲಿಂ ಬಾಂಧವರು ಬರ್ತಾರೆ. ಅವರು ಊರ್ಸಿನಲ್ಲಿ ನಮ್ಮ ಹಿಂದೂ ಮಂದಿ ಹೋಗಿ ಅಲ್ಲಿ ಎಲ್ಲ ದರ್ಶನ ಮಾಡಿ ಮತ್ತು ಅಲ್ಲಿಂದ ದರ್ಶನ ತೊಗೊಳ್ತಾರೆ. ಇದು ನಮ್ಮ ಗುಲ್ಬರ್ಗಕ್ಕೆ ಇವು ಒಂದು ನ್ಯಾಚುರಲ್ ಇಂಟಿಗ್ರೇಷನ್ ಅಂತ ಅನ್ಬೋದು. ಒಂದು ಭಾವೈಕ್ಯತೆ ಇಬ್ಬರದು ಇದೇ ನಮ್ಮ ಗುಲ್ಬರ್ಗದಲ್ಲಿ ನೋಡಲು ಸಿಗುತ್ತದೆ. ಹಿಂದೂ ಮತ್ತು ಮುಸ್ಲಿಂ ಭಾಗ್ಯ ಐತೆ. ಹಿಂದೂ ಮತ್ತು ಮುಸ್ಲಿಂ ಬಾಂಧವರು, ತಮ್ಮಂದಿರು ಎಲ್ಲ ಕೂಡಿ ಒಟ್ಟಾಗಿ ಇಲ್ಲಿ ನೋಡಲು ಸಿಗುತ್ತದೆ ಈ ಭಾಗದಲ್ಲಿ. ಅದಕ್ಕೆ ನಮ್ಮ ಕಲಬುರಗಿ ನಮ್ಮ ಮಹಾನಗರ ಪಾಲಿಕೆಗೆ ಏನಿದೆ, ಶರಣ ಬಸವೇಶ್ವರ ಮತ್ತು ಖಾದ್ಯ ಬಾಂಧವ್ಯ ನಮಾಜ್ ಲೋಗನೇ ಇದೆ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಎಲ್ಲರಿಗೂ ಶರಣಾರ್ಥಿ. ಈ ಸಾಯಂಕಾಲದ ಸಮಯವು ನೋಡಲೆರಡು ಕಣ್ಣು ಸಾಲದಂತೆ ಎಲ್ಲಿ ನೋಡಿದರಲ್ಲಿಯೂ ಜನಸಾಗರವು ಹರಿದು ಬರುತ್ತಿದೆ. ಶ್ರೀ ಶರಣಬಸವೇಶ್ವರರು ಒಂದು ಮಾತು ಹೇಳುವ ಹಾಗೆ, ಕಣ್ಣು ತೆರೆದಾಗ ನೀರು ಎಲ್ಲಿವರೆಗೆ ಸಮುದ್ರ ಕಾಣುತ್ತದೆಯೋ ಹಾಗೆ ಇಲ್ಲಿಯೂ ಸಹ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶರಣಬಸವೇಶ್ವರ ಈ ಉಚ್ಚಾಯಿಯ ಸಮಯದಲ್ಲಿ ಕಣ್ಣು ತೆರೆದು ಎಲ್ಲಿವರೆಗೆ ನೋಡಿದರೂ ಅಲ್ಲಿವರೆಗೂ ಸಹಿತ ಜನಸಾಗರವು ಕಂಡು ಬರುತ್ತಿದೆ. ಶ್ರೀ ಶರಣಬಸವೇಶ್ವರ 202ನೇ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾಗೂ ಶ್ರೀ ಶರಣಬಸವೇಶ್ವರ ಉಚ್ಚಾಯಿಯ ಕಾರ್ಯಕ್ರಮವು ಇದೀಗ ನೆರವೇರಿತು. ಈ ಸಂದರ್ಭದಲ್ಲಿ ಹೇಳಬೇಕೆಂದರೆ ಬಹಳ ಖುಷಿಯಾದ ಒಂದು ವಿಷಯವೇನೆಂದರೆ, ಶ್ರೀ ಶರಣಬಸವೇಶ್ವರ ಉಚ್ಚಾಯಿಯು ಯಾವ ರೀತಿಯಾಗಿ ಹೊರಬಂದಿತು ಎಂದರೆ, ಶ್ರೀ ಶರಣಬಸವೇಶ್ವರರೇ ಹೊರಬಂದಂತೆ ಎಲ್ಲರ ಕಣ್ಮನವು ಸೆಳೆದಂತಾಯಿತು. ಹಾಗೂ ಇಲ್ಲಿ ಜನಸಾಗರವು ಚಿಕ್ಕ ಮಕ್ಕಳಿಂದ ದೊಡ್ಡ ವೃದ್ಧವರೆಗೂ ಸಹಿತ ಇಲ್ಲಿ ಶ್ರೀ ಶರಣಬಸವೇಶ್ವರರ ಉಚ್ಚಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಿಂದ ಈ ಕಾರ್ಯಕ್ರಮವು ನಡೆದಿತ್ತು ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. ಶ್ರೀಮತಿ ಜಯಶ್ರೀ ಜೈನ್, ಶ್ರೀ ಶರಣಬಸವೇಶ್ವರ ಕಾಂಪೋಸಿಟ್ ಸ್ಕೂಲ್, ಶರಣನಗರ, ಕಲಬುರಗಿ. ಕರ್ನಾಟಕದ ಹೆಬ್ಬಾಗಿಲಾಗಿರುವ ಕಲಬುರಗಿ ಆರಾಧ್ಯ ದೈವ
ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವಕ್ಕೆ ಇಂದು ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಪರಮಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ದ್ರಾಕ್ಷಾಯಣಿ ಅಮ್ಮ ತಾಯಿಯವರ ಚಿರಂಜೀವಿ ದೊಡ್ಡಪ್ಪ 9ನೇ ಪೀಠಾಧಿಪತಿಗಳ ಇವರ ನೇತೃತ್ವದಲ್ಲಿ 202ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅನ್ನದಾಸೋಹ, ಅಕ್ಷರ ದಾಸೋಹ ಇಡೀ ನಾಡಿನಾದ್ಯಂತ ಎಲ್ಲ ಆಂಧ್ರ ಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡು, ಮಹಾರಾಷ್ಟ್ರದಿಂದ ಬಂದಂಥ ಭಕ್ತರು ಈ ಒಂದು ಮಹಾದಾಸೋಹ ಶರಣಬಸವೇಶ್ವರರ ರಥೋತ್ಸವದಲ್ಲಿ ಪಾಲ್ಗೊಂಡು ಶರಣಬಸವೇಶ್ವರರ ಪುನೀತರಾಗಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಬಂದಂಥ ಜನರು ಶಾಂತಿಯಿಂದ ಹಾಗೂ ನಾಳೆ ದಿನಾಂಕ 30ರಂದು 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಇವತ್ತು ಉಚ್ಚಾಯಿ ಕಾರ್ಯಕ್ರಮ ಈಗಾಗಲೇ ಮುಗಿದೋಗಿರುತ್ತದೆ. ಎಲ್ಲ ಬಂದಂಥ ಎಲ್ಲ ಶರಣಬಸವೇಶ್ವರರ ಭಕ್ತಾದಿಗಳು ಶಾಂತ ರೀತಿಯಿಂದ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ಶರಣಬಸವೇಶ್ವರರಿಗೆ ಪುನೀತರಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಡಿ, ಐಟಿ ಮುಂತಾದ ತನಿಖಾ ಸಂಸ್ಥೆಗಳು ಬಿಜೆಪಿಯ ಮುಂಚೂಣಿ ಘಟಕಗಳಾಗಿವೆ. ಹೀಗಾಗಿ ವಿರೋಧ ಪಕ್ಷಗಳಿಗೆ ಆಗಾಗ ಲವ್ ಲೆಟರ್ ಕಳಿಸುತ್ತಿರುತ್ತವೆ. ಇದು ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಐಟಿ ಇಲಾಖೆ 14 ಲಕ್ಷ ದೇಣಿಗೆಯ ಅಸೆಸ್ಮೆಂಟ್ ಸಿಗುತ್ತಿಲ್ಲ ಎಂದು 1,823.8 ಕೋಟಿ ರೂಪಾಯಿಗಳ ತೆರಿಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಯಾವುದೇ ಅಸೆಸ್ಮೆಂಟ್ ಆರ್ಡರ್ ಇಲ್ಲದೆ ಇಲ್ಲ. ಯಾವ ಆಧಾರದ ಮೇಲೆ ನೋಟಿಸ್ ನೀಡುತ್ತಿದ್ದಾರೆ ಗೊತ್ತಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಆರ್ಟಿ ಆಕ್ಟ್ ಸೆಕ್ಷನ್ 13ರ ಅಡಿಯಲ್ಲಿ ರಿಯಾಯಿತಿ ಇರುತ್ತದೆ. ಯಾರಿಗಾದ್ರೂ ವ್ಯಕ್ತಿದಾನದ ರೂಪದಲ್ಲಿ ಹಣ ಕೊಟ್ಟರೆ ಫಾರಂ ನಂಬರ್ 24ರ ಅಡಿಯಲ್ಲಿ ಚುನಾವಣೆ ಆಯೋಗಕ್ಕೆ ಮಾಹಿತಿ ನೀಡಬೇಕು. ನಂತರ ಚುನಾವಣೆ ಆಯೋಗ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟಿಸುತ್ತಾರೆ. ಹಾಗೆ ಅಧಿಕೃತವಾಗಿ ಪ್ರಕಟಿಸಿದ ಮಾಹಿತಿಯ ಬಗ್ಗೆ ನೋಟಿಸ್ ಜಾರಿ ಮಾಡುವುದು ಅಚ್ಚರಿಯಾಗಿದೆ ಎಂದರು. ಯಡಿಯೂರಪ್ಪ ಅವರು ಸಿಎಂ ಇದ್ದಾಗ ಡೈರಿ ಸಿಕ್ಕಿತ್ತಲ್ಲ, ಹಾಗೂ ಈಶ್ವರಪ್ಪ ಮನೆಯಲ್ಲಿಯೂ ನೋಟ್ ಎಣಿಸುವ ಮಷಿನ್ ಸಿಕ್ಕಿತ್ತಲ್ಲ, ಅದೇನಾಯ್ತು? ತನಿಖೆಗಳು ಯಾಕೆ ನಡೆಸಲಿಲ್ಲ? ಬಿಜೆಪಿಯು ಕೂಡ ದೇಣಿಗೆ ಸ್ವೀಕರಿಸಿದೆ, ಆ ಬಗ್ಗೆ ಯಾಕೆ ನೋಟಿಸ್ ನೀಡಲಿಲ್ಲ ಎಂದು ಆರೋಪಿಸಿದರು. ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಅರೆಸ್ಟ್ ಮಾಡುವುದಕ್ಕೆ ಜರ್ಮನ್, ಅಮೆರಿಕ ಹಾಗೂ ಯುನೈಟೆಡ್ ನೇಷನ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರಿಗೆ ಭಯ ಪ್ರಾರಂಭವಾಗಿದೆ. ಹೀಗಾಗಿ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಖರ್ಗೆ ಆಪಾದನೆ ಮಾಡಿದರು. ಬಹಳಷ್ಟು ಒಂದು ಸನ್ನಿವೇಶದಲ್ಲಿ ವಿರೋಧ ಪಕ್ಷದಲ್ಲಿರೋರಿಗೆ ಈ ನೋಟಿಸಸ್ ಅಥವಾ ಪ್ರೇಮ್ ಪತ್ರಗಳು ಬಹಳ ಬರ್ತಾ ಇರ್ತವೆ. ಎಸ್ಪೆಷಲಿ ವಿರೋಧ ಪಕ್ಷದವರಿಗೆ ಇರಲಾರ್ದ ಪ್ರೀತಿ ಬಿಜೆಪಿಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್ ಅಂದರೆ ಮುಂಚೂಣಿ ಘಟಕಗಳು ಏನಿವೆ, CBI, CID, IT, ED ಇವೆಲ್ಲ ಬಿಜೆಪಿಯವರ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್ ಆಗಿ. ಅವರಿಂದ ಅಂತೂ ದಿನ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಹೋದ್ವಾರಿ IT ಡಿಪಾರ್ಟ್ಮೆಂಟ್ ಅವರು ಬಲವಂತವಾಗಿ ನಮ್ಮ 135 ಕೋಟಿ ರೂಪಾಯಿಯನ್ನು ಕಸ್ಕೊಂಡ್ರು. ಮತ್ತು ನಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿಬಿಟ್ಟು ನಿನ್ನೆ ನಮಗೆ 1,823.08 ಕೋಟಿ ರೂಪಾಯಿಯ ಹೊಸ ನೋಟಿಸನ್ನು IT ಅವರು ಕೊಟ್ಟಿದ್ದಾರೆ ನಮಗೆ. ಇದು 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟಿರೋದು. 93-94 ನೋಡಿ, ತಾವು ಗಮನಿಸ್ಬೇಕು. 93-94 53.9 ಕೋಟಿ, 2016-17 ಅಂದಾಜು 182 ಕೋಟಿ, 2017-18 178 ಕೋಟಿ ಅಂದಾಜು, 2018-19 918 ಅಂದಾಜು ಕೋಟಿ, ಮತ್ತು 2019-20 490 ಅಂದಾಜು ಕೋಟಿ ರೂಪಾಯಿಯನ್ನು ನಮಗೆ ಡಿಮಾಂಡನ್ನು ರೇಸ್ ಮಾಡಿದ್ದಾರೆ. ಒಟ್ಟಾರೆ ನಮಗೆ ಮಾಡಿರೋದು 1,283 crores. ಟ್ಯಾಕ್ಸೇಷನ್ ಹಿಸ್ಟ್ರಿಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 4 ವರ್ಷದ IT ಡಿಮಾಂಡ್ ಆರ್ಡರ್ಸ್ ಏನಿದೆ ಹ್ಯಾವ್ ಬೀನ್ ಇಶ್ಯೂಡ್ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್. ಇದು ಇಂಥದ್ದು ಎಂದೂ ಆಗಿರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟು 4 ವರ್ಷದ ಡಿಮಾಂಡ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ವಿತೌಟ್ ಅಸೆಸ್ಮೆಂಟ್ ಆರ್ಡರ್ಸ್.
ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ನಾವು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ. ತಮ್ಮೆಲ್ಲರ ಮಾಹಿತಿಗಾಗಿ ಮತ್ತು ಅಫ್ಕೋರ್ಸ್ ತಮಗೂ ಗಮನಕ್ಕಿರುತ್ತೆ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡರು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ ಅವರಿಗೆ. ಅಂಡರ್ ಸೆಕ್ಷನ್ 13 ಇದಕ್ಕೆ ಕೆಲವು ಮಾನದಂಡಗಳಿರುತ್ತೆ. ಸುಮ್ಮನೆ ಬ್ಲ್ಯಾಂಕೆಟಾಗಿ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡೋದಿಲ್ಲ. ಇದರಲ್ಲಿ ವಿ ಹ್ಯಾವ್ ಟು ಸ್ಯಾಟಿಸ್ಫೈ ಸೆಕ್ಷನ್ 29C ಆಫ್ RP ಆ್ಯಕ್ಟ್. ಇದರಲ್ಲಿ ಏನು ಹೇಳುತ್ತೆ ಅಂದರೆ ಸೆಕ್ಷನ್ 29C ಆಫ್ RP ಆ್ಯಕ್ಟ್ ಏನಾಗಿ ಹೇಳುತ್ತೆ ಅಂದರೆ ಡಿಕ್ಲರೇಷನ್ ಆಫ್ ಡೊನೇಷನ್ ರಿಸೀವ್ಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸ್. ಅಂದರೆ ಯಾವುದಾದ್ರೂ ರಾಜಕೀಯ ಪಕ್ಷ ಡೊನೇಷನನ್ನು ಸ್ವೀಕಾರ ಮಾಡಿದ್ರೆ, ದೇಣಿಗೆಯನ್ನು ಸ್ವೀಕಾರ ಮಾಡಿದ್ರೆ ಅದನ್ನು ತಾವು ಬಹಿರಂಗಗೊಳಿಸಬೇಕು. ಅದಕ್ಕೆ ಮಾನದಂಡ ಇದೆ. ಅಂದರೆ ಹೆಸರು ಕೊಡಬೇಕು, ಅಡ್ರೆಸ್ ಕೊಡಬೇಕು, ಅವರ ಆದಾಯಗಳ ದಾಖಲೆಗಳು ಕೊಡಬೇಕು. ಹೀಗೆ ಹಲವಾರು ಮಾನದಂಡಗಳು ಇದೆ. ನಾವು ಈ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಪಡಿಬೇಕಾದ್ರೆ ಆ ರಿಪೋರ್ಟನ್ನು ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇರುತ್ತೆ, ಫಾರ್ಮ್ 24A ಅಂತ. ಆ ಫಾರ್ಮ್ 24A ರಾಜಕೀಯ ಪಕ್ಷಗಳು ಕೊಡಬೇಕಾಗುತ್ತೆ. ಆ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಎಲೆಕ್ಷನ್ ಕಮಿಷನನ್ನು ವೆಬ್ಸೈಟ್ನಲ್ಲಿ ಹಾಕ್ತಾರೆ, ಪಾರದರ್ಶಕತೆಯನ್ನು ಮೇಂಟೈನ್ ಮಾಡೋಕ್ಕೆ. ಈಗ ನೀವು ನಮಗೆ 50,000 ಕ್ಯಾಶ್ ಕೊಟ್ಟರೆ, 50,000 ಕ್ಯಾಶ್ ಕೊಟ್ಟರೆ ನಾವು ನಿಮ್ಮ ಹೆಸರು, ಅಡ್ರೆಸ್ಸು, ನಿಮ್ಮದೆಲ್ಲ ಡೀಟೇಲ್ಸನ್ನು ನಾವು ಫಾರ್ಮ್ 24ನಲ್ಲಿ ಹಾಕಿ ನಾವು ಅದನ್ನು ಎಂಡಾರ್ಸ್ ಮಾಡಿಬಿಟ್ಟು ನಾವು ಒಕ್ಕೂಟ ಸರ್ಕಾರದ ಚುನಾವಣಾ ಬಾಂಡ್ ಹಗರಣ ನ್ಯಾಯಾಂಗ ಸ್ವರೂಪದಲ್ಲಿ ತನಿಖೆ ನಡೆಸುವಂತೆ ಸಿಪಿಐಎಂ ಪಕ್ಷದ ಪದಾಧಿಕಾರಿಗಳು ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2018ರಿಂದ ಆಡಳಿತಾರೂಢಿ ಜೆಪಿಯು ಸುಮಾರು 8,252 ಕೋಟಿ ರೂಪಾಯಿಗಳ ಚುನಾವಣೆ ಬಾಂಡ್ಗಳನ್ನು ಪಡೆಯುತ್ತಿದ್ದು, ಮೇಲ್ನೋಟಕ್ಕೆ ಇದೊಂದು ಅಧಿಕಾರ ದುರುಪಯೋಗದ ದುಷ್ಕೃತ್ಯದಂತೆ ಕಂಡುಬರುತ್ತಿದೆ. ಇದರ ಒಟ್ಟು ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸ್ವರೂಪದಲ್ಲಿ ಸಮಗ್ರ ತನಿಖೆ ನಡೆಸಿ ಅಗತ್ಯ ಕಾನೂನು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ತಾನು ತಿನ್ನುವುದಿಲ್ಲ ಮತ್ತು ತಿನ್ನಲು ಬಿಡುವುದಿಲ್ಲ, ಮಾತ್ರವಲ್ಲ ಕಪ್ಪು ಹಣ ಬಯಲಿಗೆಳೆಯುತ್ತೇನೆ ಎಂದು ನೀಡಿದ ವ್ಯಾಖ್ಯಾನದ ವ್ಯತಿರಿಕ್ತವಾಗಿ ನಡೆದುಕೊಂಡಿರುವುದು ಈ ಹಗರಣ ಸಾಬೀತುಪಡಿಸುತ್ತಿದೆ ಎಂದರು. 3 ಮುಖ್ಯವಾದಂಥ ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದನೇದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂಥ ವಿಚಾರ. ನಮ್ಮ ಪ್ರಧಾನಮಂತ್ರಿಗಳು ಹಿಂದಿನ ಚುನಾವಣೆಯಲ್ಲಿ ಮತ್ತು ಆ ನಂತರದಲ್ಲಿ ಕೂಡ ಒಂದು ಘೋಷಣೆಯನ್ನು ಕೊಟ್ಟಿದ್ದರು. ಅವರು ನಾ ಕಾವುಂಗ ನಾ ಕಾನೇ ದೂಂಗ ಅಂತ, ನಾನು ತಿನ್ನೋದಿಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಈಗ ಈ ಚುನಾವಣಾ ಬಾಂಡ್ ಅಂತಕ್ಕಂಥದ್ದು ಅಸಂವಿಧಾನಿಕ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋದ್ರ ಮೂಲಕ ಆನಂತರದಲ್ಲಿ ಆ ಚುನಾವಣಾ ಬಾಂಡ್ಗಳನ್ನು ಯಾವ್ಯಾವ ರೀತಿಯಲ್ಲಿ ಪಡ್ಕೊಳ್ಳಲಾಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಏನು ಬಯಲಾಗ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಇದು ಭಾಳ ಸ್ಪಷ್ಟವಾಗಿ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಅವ್ರು ನಡ್ಕೊಂಡಿರ್ತಕ್ಕಂಥದ್ದನ್ನು ಅದು ಸಾಬೀತುಪಡಿಸ್ತಾ ಇದೆ ಅಂತಕ್ಕಂಥ ಅಂಶವನ್ನು ಗಮನಿಸಬೇಕು. ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟು ಏನು ಕಾಯ್ದೆಯನ್ನು ತಿದ್ದುಪಡಿ ಮಾಡುವಾಗಲೇ ನಮ್ಮ ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ಇದು ಇವತ್ತು 2 ರೀತಿಯಲ್ಲಿ ನಮ್ಮ ಪಕ್ಷ 2 ಅಂಶಗಳ ಆಧಾರದಲ್ಲಿ ಅದನ್ನು ವಿರೋಧ ಮಾಡಿತ್ತು. ಒಂದನೇದು ಭ್ರಷ್ಟಾಚಾರವನ್ನು ಇದು ಲೀಗಲೈಸ್ ಮಾಡುತ್ತೆ, ಕಾನೂನುಬದ್ಧಗೊಳಿಸುತ್ತೆ ಅನ್ನುವಂಥದ್ದು. ಎರಡನೇದು ಇದು ಸಂವಿಧಾನಕ್ಕೆ ವಿರುದ್ಧವಾಗಿರೋಂಥ ವಿಚಾರ ಅಂತಕ್ಕಂಥ ಅಂಶವನ್ನು ಹೇಳಲಾಗಿತ್ತು. ಸೊ ಆ ಕಾರಣದಿಂದ CPIM ಪಕ್ಷ ಅವತ್ತೇ ನಾವು ಘೋಷಣೆ ಮಾಡಿದ್ವಿ, ಈ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸುವಂಥ ಮತ್ತು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಚುನಾವಣಾ ಬಾಂಡ್ಗಳನ್ನು CPIM ಪಕ್ಷ ಪಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿತ್ತು. ಮಾತ್ರ ಅಲ್ಲ, ಇದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೇಸನ್ನು ಕೂಡ ಹಾಕಿತ್ತು. ಅದು ನಿಮಗೆಲ್ಲ ಗೊತ್ತಿದೆ. ಈಗ ಸುಪ್ರೀಂ ಕೋರ್ಟು ಅದನ್ನು ಅಸಂವಿಧಾನಿಕ ಅಂತೇಳಿ ಹೇಳಿರ್ತಕ್ಕಂಥ ವಿಚಾರ. ಈಗ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವಿಚಾರಗಳನ್ನು ನೋಡಿದ್ರೆ ಇದು ಕೇವಲ ಚುನಾವಣಾ ಬಾಂಡನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಚುನಾವಣಾ ಬಾಂಡ್ಗಳನ್ನು ಬಲವಂತವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಸಾಬೀತಾಗ್ತಾ ಇದೆ. ಸುಮಾರು 8,500 ಕೋಟಿ ರೂಪಾಯಿಗಳಷ್ಟು ಆಡಳಿತಾರೂಢ ಪಕ್ಷ BJP ಪಡ್ಕೊಂಡಿದೆ. ದೊಡ್ಡ ಪ್ರಕರಣಗಳು ಇವತ್ತು ಬಯಲಾಗ್ತಾ ಇದೆ. ಆಂಧ್ರ ಮೂಲದ ಒಂದು ಕಂಪ್ನಿಗೆ ಅಲ್ಲಿಂದ 1,400 ಕೋಟಿ ರೂಪಾಯಿನಷ್ಟು ಇವತ್ತು ಏನು ಚುನಾವಣಾ ಬಾಂಡ್ ಪಡ್ಕೊಂಡಿದ್ದಾರೆ. ಚುನಾವಣಾ ಬಾಂಡ್ ಪಡ್ಕೊಂಡಂಥ ಕೆಲವೇ ದಿನಗಳಲ್ಲಿ ಆ ಕಂಪ್ನಿಗೆ
ಸುಮಾರು 14,000 ಕೋಟಿ ರೂಪಾಯಿಗಳ ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಭಾಳ ಸ್ಪಷ್ಟವಾಗಿ ಇದೊಂದು ಡೀಲ್ ಅಂತಕ್ಕಂಥ ಅಂಶ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಸುಮಾರು 35-40 ಔಷಧಿ ಕಂಪ್ನಿಗಳ ಮೇಲೆ IT ED ಮೂಲಕ ರೈಡ್ ಮಾಡಿಸಿ ಆ ನಂತರದಲ್ಲಿ ಚುನಾವಣಾ ಬಾಂಡ್ ಪಡ್ಕೊಂಡಿರ್ತಕ್ಕಂಥ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ. ಇನ್ನು ಕೆಲವು ಕಂಪನಿಗಳು ಫೇಕ್ ಕಂಪ್ನಿಗಳು, ಅವುಗಳಿಗೆ ಆದಾಯನೇ ಇಲ್ಲ, ನಷ್ಟದಲ್ಲಿದ್ದಾವೆ. ಅಂಥ ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳು ತಗೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ಬಯಲಾಗ್ತಾಯಿದೆ. ಸೊ ಆದ್ದರಿಂದ ಇದೊಂದು ಮಹಾ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಪ್ರಕರಣ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಇದು ತನಿಖೆಗೆ ಒಳಗಾಗಬೇಕು ಅಂತೇಳಿ ನಮ್ಮ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ತಪ್ಪಿತಸ್ಥರ ಮೇಲೆ ಕಾನೂನಿನ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ದೇಶದ ಮತದಾರರು ಕೂಡ ಈ ಚುನಾವಣೆಯಲ್ಲಿ ಈ ಪ್ರಶ್ನೆ ಮೇಲೆ ಈ ಪಕ್ಷಕ್ಕೆ ಸರಿಯಾದಂಥ ಪಾಠ ಕಲಿಸ್ಬೇಕು ಅಂತ ಕೂಡ ನಾವು ವಿನಂತಿ ಮಾಡ್ತೀವಿ. ಇದು ಒಂದು ಸರ್. ಎರಡನೇದು ಭಾಳ ಮುಖ್ಯವಾಗಿ ಇನ್ನೊಂದು ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ದೀರಿ. ಚುನಾವಣೆ ಘೋಷಣೆ ಆದ ನಂತರ ಇಡೀ ದೇಶದಾದ್ಯಂತ ನೀತಿ ಸಂಹಿತೆ ಜಾರಿ ಆದ ನಂತರ ಇವತ್ತು ದೆಹಲಿ ಮುಖ್ಯಮಂತ್ರಿ ಶ್ರೀ ಅರವಿಂದ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿ ಒಳಗಡೆ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದು ನೀತಿ ಸಂಹಿತೆ ಅಂತ ಹೇಳಿದ್ರೆ ಒಂದು ಸಣ್ಣ ಹುಲ್ಕಡ್ಡೆ ಅಲಗಾಡಬೇಕು ಅಂತಾದರೂ ಕೂಡ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು. ಯಾರನ್ನಾದರೂ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ, ಪ್ರಜಾಸತ್ತಾತ್ಮಕವಾಗಿ ಏನನ್ನಾದರೂ ನಾವು ಮಾತಾಡಬೇಕು ಅಂದ್ರೂ ಅಥವಾ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೂ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೇ 31ರಂದು ಕಮಲಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ವೈಜುನಾಥ ತಡ್ಕಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೇ 7ರಂದು ನಡೆಯಲಿರುವ ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಮಿತ್ತವಾಗಿ ಇದೇ 31ರಂದು ಬೆಳಗ್ಗೆ 11 ಗಂಟೆಗೆ ಕಮಲಾಪುರ ಪಟ್ಟಣದ ಕೊಹಿನೂರು ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಏರ್ಪಡಿಸಲಾಗಿದ್ದು, ಈ ಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಆಗಮಿಸಲಿದ್ದಾರೆ ಮತ್ತು ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಹಾಲಿ ಮತ್ತು ಮಾಜಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿ ಅಧ್ಯಕ್ಷರು, ಕಮಲಾಪುರ ಹಾಗೂ ಶಾಬಾದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಯುವಕರು ಹಾಗೂ ಪಕ್ಷದ ಎಲ್ಲಾ ಚುನಾಯಿತರಾದ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಆಗಮಿಸಿದಂಥ ಎಲ್ಲ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾದ ತಮ್ಮೆಲ್ಲ ವರದಿಗಾರರಿಗೆ ನಮಸ್ಕರಿಸುತ್ತಾ ಹಾಗೂ ತಮ್ಮೆಲ್ಲರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ, ಇವತ್ತಿನ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾಗಿ ವೈಜನಾಥ್ ತಡ್ಕಲ್ ನಾನು ಇವತ್ತು ವೇದಿಕೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಸಾಹೇಬರು ನಮ್ಮ ಲೋಕಸಭೆ ಅಭ್ಯರ್ಥಿ ಆಗಿರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಅಂಥ ಒಬ್ಬ ಒಳ್ಳೆಯ ಸೂಕ್ತ ಸಜ್ಜನ ವ್ಯಕ್ತಿ ಸಿಕ್ಕಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಭಾಗ್ಯ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಇವತ್ತಿನ ಇಡೀ ಜಿಲ್ಲೆಯಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಒಂದು ಪರದೆ ಹಿಂದೆ ಇದ್ಕೊಂಡು ಸಾಕಷ್ಟು ಕೆಲಸಗಳು ಮಾಡಿ ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತಿನ ನಮ್ಮ ಅಭ್ಯರ್ಥಿಯಾಗಿದ್ದಾರೆ. ಅವರ ಪರವಾಗಿ ಈಗಾಗಲೇ ನಿನ್ನೆಯಿಂದ ಪ್ರಚಾರ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಾಳೆ ಕಮಲಾಪುರನಲ್ಲಿ ಇರೋದಕ್ಕೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಲಿಕ್ಕೆ ನಾವು ಇವತ್ತಿನ ಸೇರ್ಕೊಂಡಿದ್ದೀವಿ. ಆಮೇಲೆ ಮುಂದೆ ನಮ್ಮ ಅಭ್ಯರ್ಥಿಗಳ ಬಗ್ಗೆ ಹೆಚ್ಚಿನವಾಗಿ ವಿಶೇಷವಾಗಿ ನಮ್ಮ ಶಹಾಬಾದ್ನ ಚಿಂಚೋಳಿ ತಾಲೂಕಿನ ತುಮಕುಂಟ ಚೆಕ್ ಪೋಸ್ಟ್ನಲ್ಲಿ 2024ನೇ ಲೋಕಸಭಾ ಚುನಾವಣೆ ನಿಮಿತ್ತ ಚೆಕ್ ಪೋಸ್ಟ್ನಲ್ಲಿ ಬಿಸಿಲಿಗೆ ಕ್ಯಾರೆ ಎನ್ನದೇ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವುದು ಕಂಡುಬಂತು. ಚುನಾವಣಾ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಗಡಿಗಳಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗುತ್ತಿದ್ದು, ಬೀದರ್ಗೆ ಹೋಗುವ ಮುಖ್ಯ ರಸ್ತೆಯ ತುಮಕುಂಟ ಬಳಿಯ ಚೆಕ್ ಪೋಸ್ಟ್ ನಲ್ಲಿ ಅಧಿಕಾರಿಗಳಿಂದ ಬಿಗಿ ತಪಾಸಣೆ ನಡೆಸಲಾಗುತ್ತಿದೆ. ಚೆಕ್ ಪೋಸ್ಟ್ ಮೂಲಕ ಸಾಗುವ ಪ್ರತಿ ವಾಹನವನ್ನು ತಡೆದು ತಪಾಸಣೆ ಮಾಡಲಾಗುತ್ತಿದ್ದು, ಸಂಚರಿಸುವ ವಾಹನಗಳ ಮೇಲೆ ನಿರಂತರ ನಿಗಾ ವಹಿಸುತ್ತಿರುವುದು ಕಂಡುಬಂದಿದೆ.
ಈ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ಅಧಿಕಾರಿಗಳಾದ ಅಬ್ದುಲ್ ರಸೀದ್, ಪಂಚಾಯತ್ ಇಲಾಖೆಯ ಸಿಬ್ಬಂದಿ, ಪೊಲೀಸ್ ಮತ್ತು ಗೃಹ ರಕ್ಷಣಾ ಸಿಬ್ಬಂದಿಗಳು ಇದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಎಲ್ಲ ಪಕ್ಷಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗೊಂದಲಗಳಿರುವುದು ಸಹಜ. ಬಿಜೆಪಿಯಲ್ಲಿ ಚಿತ್ರದುರ್ಗದ ಟಿಕೆಟ್ ವಿಚಾರದಲ್ಲಿರುವ ಗೊಂದಲವನ್ನ ನಮ್ಮ ನಾಯಕರು ಪರಿಹರಿಸುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈ ಕುರಿತಂತೆ ಕೇಂದ್ರದ ನಾಯಕರೊಂದಿಗೆ ಮಾತನಾಡಿದ್ದೇನೆ. ಚುನಾವಣೆಯಲ್ಲಿ ವಿರೋಧಿಗಳನ್ನ ಟೀಕಿಸುವ ಭರದಲ್ಲಿ ನಾಲಿಗೆಯ ಮೇಲೆ ಹಿಡಿತ ಕಳೆದುಕೊಳ್ಳಬಾರದು ಎಂದರು. ಮಂಡ್ಯ ಟಿಕೆಟ್ ವಿಚಾರದ ಕುರಿತಂತೆ ಸುಮಲತಾ ಅವರನ್ನು ಅಸಮಾಧಾನಗೊಳಿಸುವ ಕೆಲಸ ನಡೆದಿದೆ ಎಂದು ಹೇಳಿದರು. ಮುರುಘಾ ಮಠದ ಸ್ವಾಮೀಜಿ ತಮ್ಮ ಹೇಳಿಕೆ ಬದಲಿಸಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಈ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದರು. ಇನ್ನು ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ಬಳಸುತ್ತಿರುವ ಭಾಷೆ ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರುತ್ತದೆ. ಈಗಾಗಲೇ ಅಮಿತ್ ಶಾ ವಿರುದ್ಧದ ಪ್ರಕರಣವನ್ನ ಕೋರ್ಟ್ ವಜಾ ಮಾಡಿದ್ದು ಅವರು ಅಪರಾಧಿ ಅಲ್ಲ ಎನ್ನುವುದು ಸಾಬೀತಾಗಿದೆ. ಈ ವೇಳೆಯಲ್ಲಿ ಅಮಿತ್ ಶಾ ಮೇಲೆ ಇಲ್ಲಾಸಲ್ಲದ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಜೋಶಿ ಹೇಳಿದರು. ಇದರಲ್ಲಿ ನಾ ಹೇಳೋದಿಷ್ಟನೇ, ಎಲ್ಲೂ ಪಾರ್ಟಿಯೊಳಗೆ ಸ್ವಲ್ಪ ತೊಂದರೆ ಇರ್ತದೆ, ಆದರೆ ಎಲ್ಲವನ್ನು ಕೂತು ನಾವು ಬಗೆಹರಿಸ್ತೀವಿ. ನಾನು ನಿನ್ನೆನೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಜೊತೆಗೆ ಮಾತಾಡಿದ್ದೇನೆ. ಈ ಥರ ಸಮಸ್ಯೆಗಳು ಎಲ್ಲಿದ್ದಾವೆ ಅವುಗಳನ್ನು ಅಟೆಂಡ್ ಮಾಡಲಿಕ್ಕೆ ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ಚಿತ್ರದುರ್ಗ ತೀರ ಇತ್ತೀಚೆಗೆ ಅನೌನ್ಸ್ ಆಗಿದೆ, ಹೀಗಾಗಿ ಸ್ವಲ್ಪ ಹೊಸದಾಗಿ ಮತ್ತೆ ಎದ್ದದ. ಅಲ್ಲಿ ಎಲ್ಲ ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಎಲ್ಲ ಸರಿ ಮಾಡ್ತೀವಿ. ನೋಡಿರಿ, ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು. ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು. ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನೋ ದ್ವೇಷ ಮಾಡೋದು, ದ್ವೇಷ ಮನೋಭಾವದಿಂದ ಮಾತನಾಡೋದು, ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ. ಅದರರ್ಥ ನಮ್ಮ ಸಿದ್ಧಾಂತ, ನಮ್ಮ ನೀತಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದಿರ್ತದೆ ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ. ಹಾಗಾಗಿ ನಾಯಿ, ಹುಲಿ ಈ ರೀತಿಯ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು. ಎಲ್ಲವೂ ಕೂತು ಸೌಹಾರ್ದವಾಗಿ ಪರಿಹರಿಸೋಣ ಅಂತ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ, ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ. ಕ್ರಮ ತೊಗೊಂಡಿರ್ತೇವೆ, ಆದರೆ ಅದನ್ನೆಲ್ಲ ಕ್ರಮ ಎಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವೆ, ಸ್ಟ್ರಾಟಜಿ ನಮ್ಮಲ್ಲೇ ಇರ್ತಾವೆ, ಎಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೇನು ಅದ್ರ ಬಗ್ಗೆ ನನಗೇನು ವಿಷಯ ಗೊತ್ತಿಲ್ಲ. ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ದೀನಿ, ಅವರು ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ದೀನಿ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ. ಈಗ ಧಾರವಾಡ ಮುರುಘಾ ಮಠ ಇತ್ತು, ಈಗ ತಿಪ್ಟೂರು ರುದ್ರಮುನಿ ಸ್ವಾಮೀಜಿಗಳು ಮೊರೆ ಹೋಗಿದ್ದಾರೆ, ಜೋಶಿ ಅವರು. ಯಾರ ಮೊರೆನೂ ನಾವು ಹೋಗಿಲ್ಲ. ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿದ ನನಗೆ ಗೊತ್ತಿಲ್ಲ. ನಾನು ಯಾರ ಮೊರೆನೂ ಹೋಗಿಲ್ಲ, ನಾನು ಯಾರ ಜೊತೆಗೂ ಮಾತನಾಡಿಲ್ಲ. ಸ್ವಾಮೀಜಿಗಳು ನಾಳೆ ಮುಗಿತೆ ಸರ್, ನೋಡೋಣ ಅಂತ ಅವ್ರು ಮುಗಿದ್ಮೇಲೆ. ಸರ್, ಯತೀಂದ್ರ ಅವರು ರೌಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ. ಅಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ. ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ, ಏನೇ ಇಲ್ಲಿ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ, ಕೆಟ್ಟದ್ದಕ್ಕೆ ಎಲ್ಲ ಕೇಂದ್ರ ಸರ್ಕಾರ ಕಾರಣ. ಮಳೆಯಾಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಇನ್ನೂ ಹೇಳಿಲ್ಲ. ಒಂದು ವೇಟ್ ಮಾಡ್ತಾ ಇದ್ದೀನಿ, ಅದೊಂದು ಹೇಳ್ಬೋದು ಎನಿ ಮೂಮೆಂಟ್. ಮಳೆಯಾಗಿಲ್ಲ ರೀ, ಮೋದಿಯವರ ಬಂದ್ ಮಾಡಿ ಸರ್ ಮಳೆ ಅಂತ ಹೇಳುವಂಥ ಇದಾದ್ರು. ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು, ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರ್ದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ, ಈ ಕಡೆ ನೀರು ಇಲ್ಲ, ಈ ಕಡೆ ಬರ ಪರಿಹಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ
ಕಲಬುರಗಿಯ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕುಬ್ಬ ಪ್ಲಾಟ್ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಜೇಶ್ ಗುತ್ತೇದಾರ್ ಮತ್ತು ಗೆಳೆಯರ ಬಳಗದ ವತಿಯಿಂದ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗಾಗಿ ಅನ್ನ ಸಂತರ್ಪಣೆ ಹಾಗೂ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಅಮರ್ ಪಾಟೀಲ್, ಮಲ್ಲಿಕಾರ್ಜುನ ಮಂಟಾಳೆ, ವಿನಯ್ ಹಿರೇಮಠ್, ಬಸವರಾಜ್ ಗುತ್ತೇದಾರ್, ಪ್ರವೀಣ್ ದೊಡ್ಡಮನಿ, ತಾಕೇಶ ಜಾನೆ, ಸುಪ್ರೀತ್ ವಾಳಗಿ, ಸಾಗರ್ ಗುತ್ತೇದಾರ್, ನೀಲಕಂಠ ಗುತ್ತೇದಾರ್, ಸಾಹೇಬ್ ಗೌಡ, ಉದಯ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 202ನೇ ಜಾತ್ರಾ ಮಹೋತ್ಸವ ಇದೆ. ಅದಕ್ಕಾಗಿ ನಾವೆಲ್ಲ ಮಿತ್ರ ಮಂಡಳಿ ಅನ್ನ ಪ್ರಸಾದವನ್ನು ಇಟ್ಟಿದ್ದೀವಿ. ಎಲ್ಲ ಭಕ್ತಾದಿಗಳು ಸ್ವೀಕರಿಸಬೇಕಂತೂ ವಿನಂತಿಸುತ್ತೇವೆ. ಹಾಗೂ ಮಜ್ಜಿಗೆ ಕೂಡ ಇಟ್ಟಿದ್ದೀವಿ, ತಣ್ಣ ನೀರು ಕೂಡ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಶರಣಬಸವೇಶ್ವರ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೆ ಶರಣಬಸವೇಶ್ವರ ಆಶೀರ್ವಾದ ಕೊಡಲಿ ಅಂತ ವಿನಂತಿ ಮಾಡ್ಕೋತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಕಲಬುರಗಿ ಜನತೆಗೆ ಹಾಗೂ ಭಾರತ ಜನತೆಗೆ ಶ್ರೀ ಶರಣಬಸವೇಶ್ವರ ಅವರ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಈ ಪ್ರತಿ ವರ್ಷ ನಾವು ಅಂದರೆ ಈಗ ಒಂದು 10 ವರ್ಷ ಆಯಿತು. 10 ವರ್ಷದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಜೇಶ್ ಗುತ್ತೇದಾರ್ ಮತ್ತು ಅವರ ಟೀಮ್ ವತಿಯಿಂದ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇವರು ಅಮರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಮಿತ್ರ ಮಂಡಳಿಯವರು ಅನ್ನ ಪ್ರಸಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ವಿರೋಧ ಪಕ್ಷಗಳು ಸದೆ ಬಡಿಯುವುದೇ ಮತ್ತೆ ಅಧಿಕಾರಕ್ಕೆ ಬರುವ ಮನಸ್ಥಿತಿಯಿಂದ ಬಿಜೆಪಿಯವರು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನಿಖಾ ಸಂಸ್ಥೆಗಳ ಕಾರ್ಯ ನಿರಂತರವಾಗಿ ನಡೆಯುತ್ತದೆ. ಆದರೆ ಇಷ್ಟು ದಿನ ಸುಮ್ಮನಿದ್ದು ಚುನಾವಣೆ ಸಂದರ್ಭದಲ್ಲಿ ಆಸಕ್ತಿ ತೋರುತ್ತಿರುವುದು ಯಾಕೆ? ಆದಾಯ ತೆರಿಗೆ ಇಲಾಖೆಯವರು ಈಗ ನೋಟಿಸ್ ನೀಡುತ್ತಿರುವುದರ ಅರ್ಥವೇನು? ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನ ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಲಾಗಿತ್ತು ಎಂದು ಪ್ರಶ್ನಿಸಿದರು. ಎಲೆಕ್ಟ್ರೋಲ್ ಬ್ರೌನ್ಸ್ ಕೊಡಬಹುದು, ಹಣ ಕೊಟ್ಟಿಲ್ಲವಂತಲ್ಲ ಎಂದು ಕಳೆದ ಚುನಾವಣೆಯಲ್ಲಿ ಹೇಳಲಾಗಿತ್ತು. ಇದಕ್ಕೆ ಚುನಾವಣೆ ಆಯೋಗ ಅನುಮತಿ ನೀಡಿತ್ತು. ಎಲ್ಲಾ ಪಾರ್ಟಿಯವರು ಎಲೆಕ್ಟ್ರೋಲ್ ಬ್ರ್ಯಾಂಡ್ಗಳನ್ನ ಡೊನೇಷನ್ ಮಾದರಿಯಾಗಿ ತೆಗೆದುಕೊಂಡರು. ಈಗ ಎಲೆಕ್ಟ್ರೋಲ್ ಬ್ರ್ಯಾಂಡ್ಗಳನ್ನ ತೆಗೆದುತ್ತಿರುವುದು ತಪ್ಪು ಎನ್ನಲಾಗುತ್ತಿದೆ. ಬಿಜೆಪಿಯವರು ಹೆಚ್ಚು ಬ್ರ್ಯಾಂಡ್ಸ್ಗಳನ್ನ ತೆಗೆದುಕೊಂಡಿದ್ದು ₹8,200 ಕೋಟಿಗೂ ಹೆಚ್ಚು ತೆಗೆದುಕೊಂಡಿದ್ದಾರೆ. ನಮ್ಮ ಪಾರ್ಟಿಗೂ 18,000 ಕೋಟಿ ಬಂದಿದೆ ಎಂದರು. ಪ್ರಾಮಾಣಿಕವಾಗಿ ಪಾಲಿಸ್ತೀವಿ. ಸಚಿವರು ಕೂಡ ಹಿಂದೆ ಜವಾಬ್ದಾರಿ ಕೊಡುವಂತ ಸಂದರ್ಭ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ತಗೋಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ ಎಲ್ಲ ಸಚಿವರುಗಳು ಕೂಡ ಈಗಾಗಲೇ ಅವರವ್ರ ಜಿಲ್ಲೆನಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆನಲ್ಲಿ ನಾನಿದ್ದೇನೆ ಮತ್ತು ನಮ್ಮ ಇನ್ನೊಬ್ಬರು ಸಚಿವರು ರಾಜಣ್ಣ ಅವರಿದ್ದಾರೆ. ಅವ್ರು ಇದು ಹಾಸನ ಇನ್ಚಾರ್ಜ್ ಇದ್ದರೂ ಕೂಡ ನಮ್ಮ ಜಿಲ್ಲೆಯವರಾದ್ರಿಂದ ಅವ್ರದ್ದು ಕ್ಷೇತ್ರ ಇದೆಯಲ್ಲ, ಹಾಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಂಡ್ಯ ಚುನಾವಣೆಯಲ್ಲಿ ರಮೇಶ್ ಬೆಂಬಲಿಸಿದ್ದೀವಿ. ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ ಆಪರೇಷನ್ ಮಾಡಿದರೆ ಡೌಟ್. ಈ ಥರದ ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯದ ವಿಚಾರಕ್ಕೆ ಪ್ರಚಾರ ವೈಯಕ್ತಿಕ ವಿಚಾರಗಳನ್ನು ನಾವು ಯಾರೂ ಮಾಡ್ತೇವೆ. ನಮಗೆ ನಿಯಂತ್ರಣ ಇರಬೇಕು. ಅವರ ಪರ್ಸನಲ್ ವಿಚಾರಗಳು ಅವ್ರು ಎಂತಿರ್ಬೋದು, ಬೇರೆ ಏನೇ ಇರ್ಬೋದು, ಪರ್ಸನಲ್ ಮ್ಯಾಟರ್ಸನ್ನು ನಾವು ಯಾರೂ ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು. ಅದಕ್ಕೆ ನಿಯಂತ್ರಣ ಇದ್ದರೆ ಭಾಳ ಒಳ್ಳೆಯದು. ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ಬರು ಇರಲಿ, ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಬೇರೆಯವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರುಗಳು ಕೂಡ ಬೇರೆ ರೀತಿಯಲ್ಲಿ ಮಾತಾಡಿದಾಗ ಇವರು ಅದಕ್ಕೆ ರಿಪ್ಲೈ ಮಾಡ್ತಾರೆ. ಈಗೆಲ್ಲ ನಡೆಯುತ್ತೆ. ಅದು ಸಾರ್ವಜನಿಕ ಜೀವನದಲ್ಲಿ ಐ ಡೋಂಟ್ ಥಿಂಕ್ ಇಟ್ ಇಸ್ ದ ರೈಟ್ ಸ್ಪಿರಿಟ್. ಎಲ್ಲ ಕ್ಷೇತ್ರದ ಅನೌನ್ಸ್ ಆಗಿದೆ, ಮಾತ್ರ ಬಾಕಿ ಎರಡು ಗುಂಪಾಗಿದೆ. ಮುಚ್ಚಿಡೋದೇನಿಲ್ಲ, ನಾವ್ಯಾರು ಇದನ್ನು ಹೈಡ್ ಮಾಡೋದು. ಎರಡು ಗುಂಪಾಗಿದೆ. ಒಂದು ಗುಂಪು ಇವ್ರಿಗೆ ಕೊಡಿ ಅಂತಾರೆ, ಇನ್ನೊಂದು ಗುಂಪು ಕೊಡಬೇಡಿ ಅಂತಾರೆ. ಅದನ್ನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಸಮರ್ಥರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಸಮಯ ಹಿಡಿತದೆ. ಅಲ್ಲ, ಮುನಿಯಪ್ಪ ಹೇಳ್ತಾರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಟಿಕೆಟ್ ಕೊಡೋದು ಸುಲಭ. ನೀವು ಹೋದ್ರೋಗ್ಲಿ ಏನಾರ ಮಾಡ್ಕೊಳ್ಳಿ, ನಾವು ಕೊಡೋದು ಅಂತ ಹೇಳೋದು ಭಾಳ ಸುಲಭ. ಆದರೆ ನಮ್ಮ ಉದ್ದೇಶ ಅದಲ್ವ. ನಮ್ಮ ಉದ್ದೇಶ ಇಬ್ಬರನ್ನೂ ಒಟ್ಟು ಮಾಡಿ ಆ ಕ್ಷೇತ್ರವನ್ನು ಗೆದ್ಕೋಬೇಕು. ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ಇದೆಯಲ್ಲ, ನಮಗೇನು ಸಮಯ ಇಲ್ಲದೆ ಇದ್ದರೆ ಏನಪ್ಪ ಅನ್ಬೋದಾಗಿತ್ತು. ಸಮಯ ಇದೆ. 24ನೇ ತಾರೀಕಿನವರೆಗೂ ಕೋಲಾರದಲ್ಲಿ ಉತ್ತಮ ವಾತಾವರಣ ಇತ್ತು, ಈಗಲೂ ಇದೆ.
ಏಪ್ರಿಲ್ 9ರಂದು ಭಾಜಪಾ ಸೋಲಿಸಿ ಭಾರತ ಉಳಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿಯ ವಿಭಾಗ ಮಟ್ಟದ ರಾಜಕೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳದ ಡಾಕ್ಟರ್ ಮಹೇಶ್ ಕುಮಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 6ರಂದು ಅಂಜುಮನ್ ತರ್ಕಿ ಎ ಉರ್ದು ಸಂಸ್ಥೆಯ ಖಾಜಾ ಬಂದೆ ನವಾಜ್ ಎ ಉರ್ದು ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಭಾಜಪಾ ಸೋಲಿಸಿ ಭಾರತ ಉಳಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿ ವಿಭಾಗ ಮಟ್ಟದ ರಾಜಕೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸಾತಿ ಸುಂದರೇಶ್ ಉದ್ಘಾಟನೆ ಮಾಡಲಿದ್ದಾರೆ. ಒಕ್ಕೂಟದ ಪಕ್ಷಗಳಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಕೆ ಲೀಲಾ, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸೇರಿದಂತೆ ಅನೇಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಮಗೆಲ್ಲ ಗೊತ್ತಿರೋಂಗೆ ಈಗಾಗಲೇ ಲೋಕಸಭಾ ಚುನಾವಣೆ ಎಲ್ಲ ಘೋಷಣೆ ಆಗಿದೆ. ಈ ಸಂದರ್ಭದೊಳಗೆ ಬನ್ನಿ ಭಾರತವನ್ನು ಉಳಿಸಲಿಕ್ಕೆ ಭಾಜಪವನ್ನು ಸೋಲಿಸಿ ದೇಶದ ಸಂವಿಧಾನವನ್ನು ಉಳಿಸಿ ಸರ್ವಾಧಿಕಾರಿ ಭಾಜಪವನ್ನು ತೊಲಗಿಸಿ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿ ದೇಶದ ಎಲ್ಲ ಜನರ ತೆರಿಗೆ ಹಣದಿಂದ ಕಾರ್ಮಿಕರ ಮತ್ತು ರೈತರ ಶ್ರಮದಿಂದ ಕಟ್ಟಲಾಗಿರ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳನ್ನು ಏನು ದೇಶಿ ಮತ್ತು ವಿದೇಶಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾ ಇರ್ತಕ್ಕಂಥ ಭಾಜಪವನ್ನು ಸೋಲಿಸಬೇಕು. ಚುನಾವಣಾ ಬಾಂಡ್ಗಳ ಮೂಲಕ ಏನು ವಿಕಸಿತ ಭಾರತ ಅಂಥೇಳಿ ಏನು ಘೋಷಣೆ ಕೊಟ್ಟಿದ್ರು, ವಿಕಸಿತ ಭಾರತದ ವಿರಾಟ ಭ್ರಷ್ಟಾಚಾರದ ಮಾಡಿರ್ತಕ್ಕಂಥ ಏನು ಬಾಂಡ್ಗಳ ಮೂಲಕ ಮಾಡಿರ್ತಕ್ಕಂಥ ಸರ್ಕಾರವನ್ನು, ಭ್ರಷ್ಟಾಚಾರವನ್ನು ಅಧಿಕೃತಗೊಳಿಸಿರ್ತಕ್ಕಂಥ ಸರ್ಕಾರವನ್ನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅದು ಬರಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿಯಲ್ಲಿ 6ನೇ ತಾರೀಕು 6/4/2024 ಏನು ಇಲ್ಲಿ KBN ಎದುರುಗಡೆ ಇರ್ತಕ್ಕಂಥ ಒಂದು ಅಂಜುಮನ್ ತರಕ್ಕಿ ಎ ಉರ್ದು ಅಂತಕ್ಕಂಥ ಒಂದು ಸಂಸ್ಥೆಯ ಹಾಲಲ್ಲಿ ನಾವು ಒಂದು ರಾಜಕೀಯ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಈ ರಾಜಕೀಯ ಸಮಾವೇಶದ ಅಧ್ಯಕ್ಷತೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ವಹಿಸ್ತಾರೆ. ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಾತಿ ಸುಂದರೇಶ್ ಅವರು ಬರ್ತಾರೆ. ಈ ಸಮಾವೇಶದ ವಿಶೇಷ ಏನಂತ ಹೇಳಿದ್ರೆ ಏನು ಇಂಡಿಯಾ ಒಕ್ಕೂಟ ಇದೆಯಲ್ಲ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತಕ್ಕಂಥ ಏನು ಇಂಡಿಯಾ ಒಕ್ಕೂಟ ಇದೆ, ಆ ಒಕ್ಕೂಟದ ಪಕ್ಷವಾಗಿರ್ತಕ್ಕಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು, CPIMನ ಭಾರತೀಯ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಅವರು, CPIMನ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಕೆ ಲೀಲಾ ಅವರು, ಮತ್ತು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮಲ್ಕಪ್ಗೋಳ್ ಅವರು, CPIನ ರಾಜ್ಯ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಮೌಲಾ ಮುಲ್ಲಾ ಅವರು, ಆಮೇಲೆ ಅಂಜುಮನ್ ತರಕ್ಕಿ ಉರ್ದು ಹಿಂದ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪೀರ್ಜಾದಾ ಫಹೀಮುದ್ದೀನ್ ಅವರು, ಜೊತೆಗೆ ಇದು ವಿಭಾಗೀಯ ಸಮಾವೇಶ ಆಗಿರೋದ್ರಿಂದ ಬೀದರ್ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಅಲಿ ಅಹಮದ್ ಖಾನ್ ಅವರು, ರಾಯಚೂರು ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕ್ಯಾತ್ನಟ್ಟಿ ಅವರು ಹಾಗೂ ಯಾದಗಿರಿನ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರಪ್ಪ ಪತ್ತಾರ್ ಅವರು ಅತಿಥಿಗಳಾಗಿ ಭಾಗವಹಿಸ್ತಾರೆ. ಈ ಸಮಾವೇಶದಲ್ಲಿ ನಮ್ಮ ಪಕ್ಷದ ಏನು ಬೇರೆ ಬೇರೆ ವಿಭಾಗದಿಂದ ಬಂದಿರತಕ್ಕಂಥ ನಾಯಕರೆಲ್ಲ ಭಾಗವಹಿಸ್ತಾರೆ. ಪ್ರಮುಖವಾಗಿ ನಮ್ಮ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸಂಪತ್ರಾವ್ ಅವರು, ನ್ಯಾಯಾಂಗ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ P. ವಿಲಾಸ್ ಕುಮಾರ್ ಅವರು, ಕಾರ್ಮಿಕ ವಿಭಾಗದಿಂದ ನಮ್ಮ ಕಲಬುರಗಿ ಆರಾಧ್ಯ ದೇವ ಶ್ರೀ ಶರಣ ಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರೋಟರಿ ಇನ್ನರ್ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸೌತ್ ಸಿಟಿ ವತಿಯಿಂದ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು. ಶರಣ ಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಗೆಳೆಯರ ಬಳಗದ ವತಿಯಿಂದ ಭಕ್ತರಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂತೋಷ್ ಗುತ್ತೇದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಮಿತ್ ಮೈಲಾಪುರ್, ಸಂಜಯ್ ಸಿಂಗ್, ರಾಜು ಗುತ್ತೇದಾರ್ ಸೇರಿದಂತೆ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ಒಂದು ಶಾನಬಸಪ್ಪ ಅಪ್ಪ ಜಾತ್ರೆಗೆ ಇವತ್ತಿನ ದಿವಸ ಎಲ್ಲ ಒಂದು ಗುಲ್ಬರ್ಗ ಡಿಸ್ಟಿಕ್ ಎಲ್ಲ ಒಂದು ಹಳ್ಳಿಲಿಂದ ಎಲ್ಲರೂ ಒಂದು ಶಾನಬಸಪ್ಪ ಅಪ್ಪ ಜಾತ್ರೆಗೆ ನೋಡುವಂಥದ್ದು ನಮಗೊಂದು ದೊಡ್ಡ ಹಬ್ಬ ಇವತ್ತೊಂದು ದಿವಸ. ಅದರ ಕಾರಣ ನಾವು ಎಲ್ಲರೂ ನಮ್ಮದು ಒಂದು ಫ್ರೆಂಡ್ಸ್ ಕ್ಲಬ್ ಅಂತ ಎಲ್ಲ ವ್ಯಾಪಾರಿಯಸ್ಥರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಸೇರಿ
ನಾವು ಇವತ್ತಿನ ದಿವಸ ಶಾನಬಸಪ್ಪ ಅಪ್ಪ ಜಾತ್ರೆ ದಿವಸ ನಾವು ಎಲ್ಲರೂ ಉಪವಾಸ ಇದ್ದು ಮತ್ತು ಇವತ್ತಿನ ದಿವಸ ಎಲ್ಲರಿಗೂ ಒಂದು ಮಜ್ಜಿಗೆ ಆಗಲಿ ಮತ್ತು ಜ್ಯೂಸ್ ಆಗಲಿ ಒಂದು ಸುಮಾರು ಒಂದು ಬೆಳಗ್ಗೆಯಿಂದನೂ ಒಂದು ಎಲ್ಲರಿಗೂ ಒಂದು ಸೇವೆ ಮಾಡಿಕೊಂಡು ಮತ್ತು ಸಾಯಂಕಾಲ ಜಾತ್ರೆ ತೇರು ಎಳೆದ ಮೇಲೆ ಆವಾಗ ಅನ್ನದಾನ ನಾವು ಒಂದು ಸುಮಾರು ಒಂದು 15 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಮುಂದೆ ನಮಗೆ ಶಾನಬಸಪ್ಪ ಅಪ್ಪ ನಮಗೆ ಮುಂದನ್ನು ನಡೆಸ್ಕೊಡ್ಲಿ. ಮತ್ತು ಇವತ್ತಿನ ದಿವಸ ತೇರು ಎಳೆದ ಮೇಲೆ ಶಾನಬಸಪ್ಪ ಅಪ್ಪದು ಆಶೀರ್ವಾದ ಎಲ್ಲ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಎಲ್ಲರಿಗೂ ಒಂದು ಆಶೀರ್ವಾದ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ನಾನು ಎಲ್ಲರಿಗೂ ಬೇಡ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಇದೊಂದು ಬೇಸಿಗೆನಲ್ಲಿ ಇದೊಂದು ಬಿಸಿಲು ಟೈಮ್ನಲ್ಲಿ ಎಲ್ಲರೂ ಭಾಳ ಭಕ್ತಿಯಿಂದ ಬಂದು ಬೇಡ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲರಿಗೂ ಒಂದು ಶಾಂತ ರೀತಿಯಿಂದ ಅವರೆಲ್ಲ ಬಂದು ಹೋಗಬೇಕು, ಏನು ಗಡ್ಬಡ್ ಮಾಡಬಾರ್ದು ಅಂತ ಕೇಳುತ್ತಾ ನಾನೊಂದು 2 ಮಾತನ್ನು ಮುಗಿಸ್ತೀನಿ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಎಬಿಜೆ ಗ್ರೂಪ್ ಹೋಟೆಲ್ ವತಿಯಿಂದ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು. ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈ ನಮ್ಮ ಎಬಿಜೆ ಗ್ರೂಪ್ ಅಂದರೆ ಅಶೋಕ್ ಗುತ್ತೇದಾರ್ ಇವರ ಕಡೆಯಿಂದ ಈ ಹೆರಿಟೇಜ್ ಹೋಟೆಲ್ ಎದುರುಗಡೆ ಇವತ್ತಿಗೂ ಒಂದು 10-15 ವರ್ಷದಿಂದ ನಾವು ಇದು ಅನ್ನದಾಸೋಗ ಶರಣಬಸವೇಶ್ವರ ಅನ್ನದಾಸೋಗ ಅಂತೇಳಿ ಮಾಡ್ತಾ ಇದ್ದೇವೆ. ಈ ನಮ್ಮ ಅಶೋಕ್ ಗುತ್ತೇದಾರ್ ಅವರು ಬೆಳಗ್ಗೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಎಷ್ಟೇ ಜನ ಬಂದರೂ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇಗೆ ಶರಣಬಸವೇಶ್ವರ 202ನೇ ಜಾತ್ರಾ ಮಹೋತ್ಸವ ಎಲ್ರಿಗೂ ಹಾರ್ದಿಕ ಸುಸ್ವಾಗತ. ಇವತ್ತೇನೆಂದರೆ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ ಅಂದರೆ ಅಶೋಕ್ ಬಾಲಯ್ಯ ಗುತ್ತೇದಾರ್ ಸರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರಣಬಸವೇಶ್ವರ ಜಾತ್ರಾ ರಥ ಎಳೆಯೋ ದಿವಸ ಅವರು ಅನ್ನ ಸಮರ್ಪಣೆ ಇಟ್ಕೋತಾರೆ. ಎಷ್ಟು ಅಂದರೆ ಮಿನಿಮಮ್ ಇವತ್ತಿನವರೆಗೂ ಒಂದು 10-12 ಸಾವಿರ ಜನ ಇಲ್ಲಿ ಅನ್ನ ಉಂಡು ನೀರಾಗಲಿ ಏನೇ ಆಗಲಿ ಕುಂದು ಕೊರತೆ ಇಲ್ಲದೆ ಎಷ್ಟು ಜನಕ್ಕೆ ಅನ್ನ ಸಂಪರ್ಣೆ ಇಟ್ಕೊಂಡು ಇವತ್ತೊಂದು ಇದು ಮಾಡಿದ್ದಾರೆ. ಅವರು ಇದೇ ರೀತಿ ಮುಂದುವರಿಸ್ತಾರೆ. ಅವ್ರ ಬಳಿ ನಾವು ಕೆಲಸ ಮಾಡೋಕೆ ನಮಗೊಂದು ಹೆಮ್ಮೆ ಅನ್ನಿಸ್ತಾ ಅಂತ 1-2 ಮಾತು ಜೈ ಹಿಂದ್. ನಮ್ಮ ಹೆಸರು ಮಂಜುನಾಥ್. ಕಲಬುರಗಿ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕಲಬುರಗಿಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಮಜ್ಜಿಗೆ, ತಂಪು ಪಾನೀಯ, ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಗೆಳೆಯರ ಬಳಗದ ವತಿಯಿಂದ ಭಕ್ತರಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂತೋಷ್ ಗುತ್ತೇದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಮಿತ್ ಮೈಲಾಪುರ್, ಸಂಜಯ್ ಸಿಂಗ್, ರಾಜು ಗುತ್ತೇದಾರ್ ಸೇರಿದಂತೆ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಈ ಒಂದು ಶಾನಬಸಪ್ಪ ಅಪ್ಪ ಜಾತ್ರೆಗೆ ಇವತ್ತಿನ ದಿವಸ ಎಲ್ಲ ಒಂದು ಗುಲ್ಬರ್ಗ ಡಿಸ್ಟಿಕ್ ಎಲ್ಲ ಒಂದು ಹಳ್ಳಿಲಿಂದ ಎಲ್ಲರೂ ಒಂದು ಶಾನಬಸಪ್ಪ ಅಪ್ಪ ಜಾತ್ರೆಗೆ ನೋಡುವಂಥದ್ದು ನಮಗೊಂದು ದೊಡ್ಡ ಹಬ್ಬ ಇವತ್ತೊಂದು ದಿವಸ. ಅದರ ಕಾರಣ ನಾವು ಎಲ್ಲರೂ ನಮ್ಮದು ಒಂದು ಫ್ರೆಂಡ್ಸ್ ಕ್ಲಬ್ ಅಂತ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಸೇರಿ ನಾವು ಇವತ್ತಿನ ದಿವಸ ಶಾನಬಸಪ್ಪ ಅಪ್ಪ ಜಾತ್ರೆ ದಿವಸ ನಾವು ಎಲ್ಲರೂ ಉಪವಾಸ ಇದ್ದು ಮತ್ತು ಇವತ್ತಿನ ದಿವಸ ಎಲ್ಲರಿಗೂ ಒಂದು ಮಜ್ಜಿಗೆ ಆಗಲಿ ಮತ್ತು ಜ್ಯೂಸ್ ಆಗಲಿ ಸುಮಾರು ಒಂದು ಬೆಳಗ್ಗೆಯಿಂದನೂ ಎಲ್ಲರಿಗೂ ಒಂದು ಸೇವೆ ಮಾಡಿಕೊಂಡು ಮತ್ತು ಸಾಯಂಕಾಲ ಜಾತ್ರೆ ತೇರು ಎಳೆದ ಮೇಲೆ ಆವಾಗ ಅನ್ನದಾನ ನಾವು ಸುಮಾರು 15 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಮುಂದೆ ನಮಗೆ ಶಾನಬಸಪ್ಪ ಅಪ್ಪ ನಮಗೆ ಮುಂದನ್ನು ನಡೆಸ್ಕೊಡ್ಲಿ. ಮತ್ತು ಇವತ್ತಿನ ದಿವಸ ತೇರು ಎಳೆದ ಮೇಲೆ ಶಾನಬಸಪ್ಪ ಅಪ್ಪದು ಆಶೀರ್ವಾದ ಎಲ್ಲ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಎಲ್ಲರಿಗೂ ಒಂದು ಆಶೀರ್ವಾದ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ನಾನು ಎಲ್ಲರಿಗೂ ಬೇಡ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಇದೊಂದು ಬೇಸಿಗೆನಲ್ಲಿ ಇದೊಂದು ಬಿಸಿಲು ಟೈಮ್ನಲ್ಲಿ ಎಲ್ಲರೂ ಭಾಳ ಭಕ್ತಿಯಿಂದ ಬಂದು ಬೇಡ್ಕೊಂಡು ಹೋಗ್ತಾರೆ. ಅದಕ್ಕೆ ಎಲ್ಲರಿಗೂ ಒಂದು ಶಾಂತ ರೀತಿಯಿಂದ ಅವರೆಲ್ಲ ಬಂದು ಹೋಗಬೇಕು, ಏನು ಗಡ್ಬಡ್ ಮಾಡಬಾರ್ದು ಅಂತ ಕೇಳುತ್ತಾ
ನಾನೊಂದು 2 ಮಾತನ್ನು ಮುಗಿಸ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶರಣಬಸವೇಶ್ವರ ಟ್ರೇಡರ್ಸ್ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಶರಣಬಸವೇಶ್ವರ ಟ್ರೇಡರ್ಸ್ ವತಿಯಿಂದ ಭಕ್ತರಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಯವರ್ಧನ್ ಅಂಬಲ್ಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಧರ್ ಕಟ್ಟಿಮನಿ, ಡಾಕ್ಟರ್ ಚಂದ್ರಶೇಖರ್ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಶರಣಬಸವೇಶ್ವರ ಜಾತ್ರೆ 202ನೇದ ಜಾತ್ರೆ ಇದು. ನಾವು ವರ್ಷನ 7 ವರ್ಷ ಆಯ್ತು ಇದು ಕಂಟಿನ್ಯೂ ಮಾಡ್ತೀವಿ. ಶರಣರ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಭಾಳ ದೊಡ್ಡದಿದೆ. ಹೀಗಾಗಿ ನಾವು 7 ವರ್ಷ ಕಂಟಿನ್ಯೂ ಮಾಡ್ತಿದ್ದೇ ಇದ್ದೀವಿ. ನೀರು ಮತ್ತು ಮಜ್ಜಿಗೆ, ಹಣ್ಣು ಹಂಪಲು ವರ್ಷನ ಮಾಡ್ತೀವಿ. ನಾವು ಗೆಳೆಯರ ಬಳಗ ಮತ್ತು ಕಲ್ತಿ ಎಲ್ಲ ಇಯರ್ಲಿ ಮಾಡ್ತೀವಿ ಸರ್. ಶರಣಬಸವೇಶ್ವರ 202ನೇಯ ಜಾತ್ರಾ ಮಹೋತ್ಸವಕ್ಕೆ ನಾವು ನಮ್ಮ ಹಳೆಯರಾದ ಡಾಕ್ಟರ್ ಜಯವರ್ಧನ್ ಅಂಬಲಿಗೆ ಅವರ ಜೊತೆ ಕೂಡಿ ಮತ್ತು ಅವರ ತಂಡ ಶರಣಬಸವೇಶ್ವರ ಟ್ರೇಡರ್ಸ್ ವತಿಯಿಂದ 7 ವರ್ಷದಿಂದ ಸತತವಾಗಿ ನೀರು, ಹಣ್ಣು ಹಂಪಲು ಮತ್ತು ಮಜ್ಜಿಗೆ ಈ ಒಂದು ದಾಸೋಹವನ್ನು ನಮಗೆ ಶರಣಬಸವೇಶ್ವರ ಒಂದು ಆಶೀರ್ವಾದದಿಂದ ಮುನ್ನಡೆಸುತ್ತಾ ಹೋಗುತ್ತೇವೆ. ಮತ್ತು ಎಲ್ಲ ಭಕ್ತಾದಿಗಳಿಗೆ ದೇವರು ಶರಣಬಸವೇಶ್ವರ ಅವರು ಧಾನ್ಯ, ದವಸ ಧಾನ್ಯ ಮತ್ತು ಐಶ್ವರ್ಯ ಮತ್ತು ಆಯುಷ್ ಕೊಟ್ಟು ಕರುಣಿಸಲಿ ಎಂದು ಈ ಮೂಲಕ ಹೇಳುತ್ತೇನೆ. ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮನಿ. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ಮಹೇಶ್ವರಿವರು ಮೂವರು ಕೂಡ್ಯಾರೋ, 3 ತಾಳಿನ ಕುರಿಗೆ ಹೂಡಿ ಬೀಜ ಬಿತ್ಯಾರೋ. ಬ್ರಹ್ಮ ವಿಷ್ಣು ಮಹೇಶ್ವರಿವರು ಮೂವರು ಕೂಡ್ಯಾರೋ, 3 ತಾಳಿನ ಕುರಿಗೆ ಹೂಡಿ ಬೀಜ ಬಿತ್ಯಾರೋ. ಶರಣು ಬಸವ ಇವತ್ತು ಶರಣನ ಜಾತ್ರೆ ಇದೆ, 202ನೇ ಜಾತ್ರೆ. ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ಇವತ್ತು ಈ ಮಟ್ಟಕ್ಕೆ ನಾ ಬೆಳಿಬೇಕಂದ್ರೆ ಶರಣನ ಆಶೀರ್ವಾದ, ಭಕ್ತಾದಿರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಶರಣ ಯಾರಿಗೆ ಕಣ್ಣಿಲ್ಲವ್ರು ಕಣ್ಣು ಕೊಟ್ಟನ, ಕಾಲಿದು ಕಾಲು ಕೊಟ್ಟನ. ಈ ಎಲ್ಲ ಶರಣನ ಆಶೀರ್ವಾದ. ನಾವು ನೀವು ಏನು ಮಾಡ್ಬೋದು, ಎಲ್ಲ ಶರಣ ಆಶೀರ್ವಾದದ. ಏನಾದರೂ ಮಾಡ್ಬೋದು ಶರಣ, ಅವನ ಆಶೀರ್ವಾದ ಭಾಳ ಅದ. ಅವ ಇದ್ದರೆ ಯಾವಾಗಲೂ ಏನೂ ಆಗೋದಿಲ್ಲ. ನಮ್ಮದು ಸುಮಿತ್ ಡೆವಲಪರ್ಸ್, ನಮ್ಮದೆಲ್ಲ ಲೇಔಟ್ ಇದ್ದಾವೆ. ಈ ಮಟ್ಟಕ್ಕೆ ನಾವು ಬೆಳೆಯುವ ಶರಣನ ಆಶೀರ್ವಾದ, ಮತ್ತೇನಿಲ್ಲ. ಈ ಅನ್ನಪ್ರಸಾದ ಇಟ್ಟಿದ್ದೇವೆ ಇವತ್ತು. ಕಮ್ಸೆ ಕಮ್ ಒಂದು 10,000 ಮಂದಿ ಊಟ ಮಾಡ್ತಾಯಿದ್ದಾರೆ ಇವತ್ತು. 10,000 ಮಂದಿ ಅನ್ನ, ಸಾಂಬಾರು, ಸೀರಾ. ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ. ಇವತ್ತು ನಾ ಈ ಮಟ್ಟಿಗೆ ಬೆಳೆ ಶರಣನ ಆಶೀರ್ವಾದ. ನಾವು 3 ವರ್ಷದಿಂದ ಮಾಡ್ತಾಯಿದ್ದೇವೆ ಸರ್ ನಾವು. ಹಾಂ, ನಮ್ಮದು ಇವತ್ತು ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಹೆಸರು ಪ್ರಕಾಶ್ ಪಾಟೀಲ್, ನಂದಿಗೂರು ಪೊಲೀಸ್ ಪಾಟೀಲ್, ನಂದಿಗೂರು ಗೌಡ್ರು ನಾವು. ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಓಕೆನಾ, ನಮಸ್ಕಾರ. ನಾವು ಒಬ್ಬರೇ ಸರ್, ಯಾರಿಲ್ಲ. ನಮ್ಮ ಮಿಸ್ಸಸ್ಸವರು ನಾವು ಇಬ್ಬರೇ, ವಿಜಯಲಕ್ಷ್ಮಿ ಪಾಟೀಲ್. ಹಾಂ, ಇಬ್ಬರಿ ನಾವೇ ಅನ್ನ ಸಂಪೂರ್ಣ ಮಾಡಿದೆ ಇವತ್ತು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 761-930-3873.
9731321173 and 0831 421 3873.